ಹಂಗಾಗಿ ಇವತ್ತು ಪರಿಸ್ಥಿತಿ ಹಿಂಗಿದ್ದಂತ ಟೈಮಲ್ಲಿ ಉತ್ತರ ಕರ್ನಾಟಕ ಭಾಗದ ಜನರು, ಕೆಳನ ಕರ್ನಾಟಕ ಭಾಗದ ಜನರು ಅವ್ರು ಏನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಅಧಿಕಾರಿಗಳೇ ನೀನ್ ನೆನಪಿಡ್ಕೊಳ್ರಿ, ನಾವು ಸುಮ್ಮನೆ ಇದ್ರೆ ಸುಮ್ಮನೆ ಇರಂತ ಮಂದಿ ಬೆನ್ನ ಹತ್ತಿದ್ರೆ ಹೆಂಗ್ ಬೆನ್ನ ಹತ್ತಿ ಗೊತ್ತಲ್ಲ, ಬೇತಾಳ್ತಾರನೆ. ಅಲ್ಲಿ ತನಕ ನೀವು ತಂದ್ಕೊಡಕ್ ಹೋಗ್ಬೇಡಿ, ನೀವು ಸೇಫ್ ಆಗ್ರಿ. ನಾವು ಸರ್ಕಾರ ಹತ್ರ ಇನ್ ಜಗಳ ಮಾಡ್ಬೇಕಾದ್ ಮಾಡ್ತೀವಿ. ನಾವು ನಮಗೆ ಭಗವಂತ ಶಕ್ತಿ ಕೊಟ್ಟಾರ, ರೈತರನ್ನ ತಮ್ಮಂದ್ರೆ ಇದ್ರ ನಮ್ಗೆ ಊಟ ಕೊಟ್ಟಾರ. ಅವ್ರ ಆಶೀರ್ವಾದದಿಂದ ನಾವು ಸರ್ಕಾರಕ್ಕೆ ಬೆನ್ನತ್ತೀವಿ. ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ನೀರು ಬಿಡಕ್ಕಾಗಲ್ಲ ಅಂದ್ರೆ ಇವತ್ತೇನು ಅಂಜನಾದ್ರಿ ಬೆಟ್ಟದಿಂದ ಪಾದಯಾತ್ರೆ ಮಾಡಿಯೋ, ನಮ್ಮ ರೈತರೆಲ್ಲಾರು ಕೂಡ ಸೇರಿದ್ರೆ, ನಮ್ಮ ಕಾರ್ಯಕರ್ತರೆಲ್ಲಾರು ಕೂಡ ಸೇರಿದ್ರೆ ಇವತ್ತು ಇಲ್ಲಿ ಒಂದು ಮುತ್ತಿಗೆ ಹಾಕಿದೀವಿ. ನಮಗ್ ಮನಸ್ಸು ಮಾಡಿದ್ರೆ ಬೆಂಗಳೂರು ವಿಧಾನಸಭೆಯನ್ನು ಕೂಡ ಮುತ್ತಿಗೆ ಹಾಕ್ತೇನೆ ಅಂತ ಹೇಳ್ತಾರೆ. ಬೆಂಗಳೂರೇ ನಮಗೆ ಗೊತ್ತಿದಾರಲ್ಲ. ಅದಕ್ಕೋಸ್ಕರವಾಗಿ ನೀವು ಎಚ್ಚರದಿಂದ ಕೆಲಸ ಮಾಡಬೇಕು. ಇವತ್ತು ಅಧಿಕಾರಿಗಳು ಯಾರು ಬರ್ತೀರ, ನೀವು ಮನವಿ ಪತ್ರ ತಗೊಂಡು ನೀವು ಡಸ್ಟ್ಬಿನ್ ಮಾಡಬಾರ್ದು. ನಮ್ಮ ಉತ್ತರ ಕರ್ನಾಟಕನೇ ತಾವು ಸರ್ಕಾರ ಡಸ್ಟ್ಬಿನ್ ಮಾಡ್ಕೊಂಡು ಕುಂತೀರಿ. ಮತ್ತೆ ಅವ್ರ ಚಟಕ್ಕೋಸ್ಕರವಾಗಿ ಪತ್ರ ಕೊಟ್ಟರು, ಪತ್ರ ತಗೊಂಡೋಗಿ ಉಂಡಿ ಮಾಡಿ ನೀವು ಡಸ್ಟ್ಬಿನ್ ಅಲ್ಲಿ ಹಾಕಿದ್ರೆ ಮತ್ತೆ ಕಷ್ಟ ಆಗುತ್ತೆ. ಇವತ್ತು ಸರ್ಕಾರ ಅಂತ ನಮ್ಮ ಉತ್ತರ ಕರ್ನಾಟಕವನ್ನು, ಕಲ್ಯಾಣ ಕರ್ನಾಟಕವನ್ನು ಡಸ್ಟ್ಬಿನ್ ಮಾಡಿದೆ. ನಿಮ್ಮ ಪತ್ರ ಏನಿದೆ ಆ ಪತ್ರವನ್ನು ಮುಡಿಸಂತ ಕೆಲಸ ಆಗಬೇಕನ್ನಂತ ಒತ್ತಾಯ ಮಾಡ್ತೀರಿ. ಇವತ್ತು ನಮಗೆ ಎಲ್ಲ ನಾಯಕರು ಯಾರ ಹೆಸರನ್ನು ಕೂಡ ನಾನು ತಗೊಂಡಿಲ್ಲ, ಯಾರ ಅನಿತವನ್ನು ಭಾವಿಸಲಾರದಂತೆ ಈ ಹೋರಾಟಕ್ಕೆ ಯಶಸ್ವಿನಾಗಬೇಕು, ಸಕ್ಸಸ್ ಆಗ್ಬೇಕಂದ್ರೆ ಆದಷ್ಟು ಶೀಘ್ರದಲ್ಲಿ ನೀರನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.